ಪರಮಾತ್ಮನು ಹೇಳಿದ ಸ್ಥಾನವೂ ಇದೆ ಅಲ್ಲವೇ? ಅಲ್ಲಿ ನಿನ್ನ ಜನ್ಮ ರಹಸ್ಯವು ತಿಳಿಯದು ಎಂದು ಅವನು ಹೇಳಿದನು. ಆ ರಹಸ್ಯವೇನು ದೇವ? ಹೇ ಭಗವಾನ್ ಭಾಸ್ಕರ, ಜಗತ್ತಿನ ಸೃಷ್ಟಿಯ ಮೊದಲಿನಿಂದಲೂ ಈ ಜಗತ್ತನ್ನು ಬೆಳಗುತ್ತಿರುವೆ. ಸಂದೇಹದ ಅಂಧಕಾರದಿಂದ ನನ್ನನ್ನು ಉದ್ಧರಿಸು ದೇವ, ಉದ್ಧರಿಸು. ಸಪ್ತಾಶ್ವರತಮಹಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತಪದ್ಮಧರಂ ದೇವಂ तं ಸೂರ್ಯಂ ಪ್ರಣಮಾಮ್ಯಂ ಪ್ರಣಮಾಮ್ಯಂ. ಹೇ ಭಗವಾನ್ ಭಾಸ್ಕರ, ಅರಿಯಲಾರದ ಘೋರಸಂ ದೇಹದಾಬ್ದಿಯೊಳ್ ಮುಳುಗಿರೆ. ಅರಿಯಲಾರದ ಘೋರಸಂ ದೇಹದಾಬ್ದಿಯೊಳ್ ಮುಳುಗಿರೆ. ಮನದಿ ಮೂಡಿದ ಅಂಧಕಾರವ ಭಗವಾನ್ ಭಾಸ್ಕರ, ಮನದಿ ಮೂಡಿದ ಅಂಧಕಾರವ ಬೆಳಗಿಸಿಂದು ಭಾಸ್ಕರ. ಅರಿಯಲಾರದ ಘೋರ ಸಂದೇಹ ಭಗವಾನ್ ಭಾಸ್ಕರ. ಬಂಧು ಬಾಂಧವರೆಂಬ ಪಾಶಕ್ಕೆ ನೊಂದು ಸಿಲುಕೆ ನೊಂದು ಭಗವಾನ್ ಭಾಸ್ಕರ. ಬಂಧು ಬಾಂಧವರೆಂಬ ಪಾಶಕ್ಕೆ ಅರಿಯಲಾರದ ಘೋರಸಂ ದೇಹದಾಬ್ದಿಯೊಳ್ ಮುಳುಗಿರೆ. ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರವ ಬೆಳಗಿಸಿಂದು ಭಾಸ್ಕರ. ಅರಿಯಲಾರದ ಘೋರ ಸಂದೇಹ ಭಗವಾನ್ ಭಾಸ್ಕರ. ಭಾಸ್ಕರ ನಮೋ ಸೂರ್ಯದೇವಾಯ ನಮಃ. ಓಂ ನಮೋ ಮಾರ್ತಾಂಡಾಯ ನಮಃ. ಓಂ ನಮೋ ಮಾರ್ತಾಂಡಾಯ ನಮಃ. ಕರ್ಣ, ಕರ್ಣ ಮಗು, ಕರ್ಣ. ನೀನು ಯಾರು ತಾಯಿ? ನನ್ನ ಏಕಾಗ್ರತೆಯನ್ನು ಏಕೆ ಭಂಗಪಡಿಸಿದೆ? ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಪ್ರಥಮವಾಗಿ ಪರಿಚಯಿಸಿದ ಸ್ತ್ರೀ ನಾನು. ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು ಕುಮಾರ. ಕುಂತಿ ಅರ್ಜುನನ ತಾಯಿ, ನನ್ನ ಶತ್ರುವಿನ ತಾಯಿ. ನನ್ನನ್ನು ಹಡೆದ ಮಾತೆ ಅಮ್ಮ. ನಿನ್ನನ್ನು ಕಂಡ ಈ ದಿನವೇ ಸುದಿನ. ಇದು ನಿನ್ನ ಪಾದ ಕಮಲಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಕೀರ್ತಿಶಾಲಿ ಆಗು ಕಂದ, ಕೀರ್ತಿಶಾಲಿ ಆಗು. ಎಂತ ಕೀರ್ತಿಯ ಎಂತ
ನನ್ನದು. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಕರುಣೆಯ ತೋರಿದೆ ಕುವರನ ಪೊರೆದೆ. ಕರುಣೆಯ ತೋರಿದೆ ಕುವರನ ಪೊರೆದೆ. ಎಂದಿಗೆ ಈ ಋಣವ ತೀರಿಸಲು. ಎಂದಿಗೆ ಈ ಋಣವ ತೀರಿಸಲು. ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆ ಅಂತೆ. ಅಮ್ಮ ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆ ಅಂತೆ. ಜಲಕ್ಕೆ ಸೆದೆ ಅಂತೆ. ಮಗುವಮ್ಮ ನಾನಾಗ ಏನೊಂದನು ಹರಿಯೇ. ಮಗುವಮ್ಮ ನಾನಾಗ ಏನೊಂದನು ಹರಿಯೇ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ನಾ ಮಾಡಿದ ಅಪರಾಧ ಏನದು ತಾಯಿ. ನಾ ಮಾಡಿದ ಅಪರಾಧ ಏನದು ತಾಯಿ. ಅಕ್ಷಮ್ಯವೆನಿಸಿ ಜೀವವ ಕೊರೆದೆ. ಅಕ್ಷಮ್ಯವೆನಿಸಿ ಜೀವವ ಕೊರೆದೆ. ಮಗನೆಂಬ ಮಮಕಾರ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ. ಐವರ ಮಾತೆ ನಿನಗಿರುವುದು. ಐವರ ಮಾತೆ ನಿನಗಿರುವುದು. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. 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 ನಾನು ಹುಟ್ಟಿದ ಕೂಡಲೇ ಈ ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ಅಪರಾಧವೇನು ತಾಯಿ?
ಅಮ್ಮ, ಈ ನದಿಯಲ್ಲಿ ಬರೋ ಜಲಚರಗಳು ಸಹ ಈ ಪಾಪಿ ದೇಹವನ್ನು ತಿನ್ನಲೇ ಹಾಗೆ ಬಿಟ್ಟು ಬಿಟ್ಟವಲ್ಲ ಅಮ್ಮ. ಈ ಕಾಡಿನಲ್ಲಿರುವ ಕ್ರೂರ ಮೃಗಗಳಾದರೂ ಸಹ ತಮ್ಮ ತಮ್ಮ ಮರಿಗಳನ್ನು ಅದೆಷ್ಟೋ ಬಹು ಪ್ರೀತಿಯಿಂದ ಸಾಕಿಸಲು ಈಗಿರುವಲ್ಲಿ ನನ್ನನ್ನು ಈನ ಕುಲದವನು ಸೂತ ಕುಲದವನು ಎಂದು ನಿಂದಿಸುತ್ತಿರುವಾಗ ನಾನು ಅದೆಷ್ಟು ನೊಂದು ಕುಗ್ಗಿ ಹೋಗುತ್ತಿರುವಾಗ ನೀನು ಒಂದೇ ಒಂದು ಮಾತಿನಿಂದ ಬಗೆಹರಿಸಬಹುದಾಗಿದ್ದ ನೀನು ಏಕಮ್ಮ ಸುಮ್ಮನಾದೆ ಅಮ್ಮ. ಪಾಂಡು ವಂಶದ ಮಹಾವೃಕ್ಷದಿಂದ ನನ್ನನ್ನು ಕಿತ್ತು ಬಿಸಿಡು ಈ ಅಪಮಾನದ ವಿರುದ್ಧ ವಿಭಿನ್ನ ಸಭಾವಣದಲ್ಲಿ ಕರುಣಾರ್ಜುನರ ಸೋದರ ಸ್ನೇಹವನ್ನು ನಾಶ ಮಾಡಿ ನಮ್ಮಿರುವರ ಮಧ್ಯೆ ದ್ವೇಷದ ಕಮರಿಗನೇಕೆ ಸೃಷ್ಟಿಸಿದೆ ಅಮ್ಮ. ಮಾತನಾಡು ತಾಯಿ, ಮಾತನಾಡುವುದಿಲ್ಲವೇ? ಹೋಗಲಿ ಬಿಡು ತಾಯಿ, ನೀನು ಎಷ್ಟಾದರೂ ನನ್ನ ಎತ್ತ ತಾಯಿ, ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆನು ಅಮ್ಮ, ಪರಮ ಪಾಪಿಯಾಗುವೆನು ಅಮ್ಮ. ಇಷ್ಟು ದಿನದ ಮೇಲಾದರೂ ಈ ಮಗನ ನೆನಪು ಬಂದಿತ್ತಲ್ಲ, ಕರುಣೆ ತೋರಿದೆ ಇಲ್ಲ. ಈ ಉಪಕಾರದ ಭಾರವನ್ನು ನನ್ನ ಜನ್ಮದಲ್ಲಿ ಹೇಗೆ ತೀರಿಸಲಿ ತಾಯಿ, ಹೇಗೆ ತೀರಿಸಲಿ? ಕಂದ, 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 ಕಂದ.
ಹೀಗೆಲ್ಲ ಮಾತನಾಡಬೇಡ ಕಂದ. ಈಗಾಗಲೇ ನಾನು ಸಾಕಷ್ಟು ನೊಂದಿದ್ದೇನೆ. ಪುನಃ ನಿನ್ನ ಮಾತುಗಳು ನನ್ನ ಹೃದಯಕ್ಕೆ ಶೂಲದಂತೆ ಎರೆಯುತ್ತಿರುವುದು. ಕರ್ಣ, ಬಾಲ್ಯದಲ್ಲಿ ನಿನ್ನ ವಿಚಾರದಲ್ಲಿ ನಾನು ಮಾಡಿದ ಒಂದು ಅಪರಾಧದಿಂದ ಅದನ್ನು ಯಾರ ಬಳಿಯಲ್ಲಿಯೂ ಹೇಳಲಿಕ್ಕಾಗದೆ ಎಷ್ಟು ಸಂಕಟ ಅನುಭವಿಸಿದ್ದೇನೆ ಆ ಪರಶಿವನಿಗೆ ಗೊತ್ತು. ಕನ್ನ, ಎಲ್ಲಿವರೆಗೂ ನೀನು ಬದುಕಿದ್ದ ವಿಚಾರವೇ ನನಗೆ ತಿಳಿದಿರಲಿಲ್ಲ ಕಂದ. ಇದೀಗ ತಾನೇ ಶ್ರೀಕೃಷ್ಣ ಪರಮಾತ್ಮನಿಂದ ತಿಳಿದು ನಿನ್ನನ್ನು ನೋಡಲೆಂದು, ಅಪ್ಪಿ ಮುದ್ದಾಡಲೆಂದು ಓಡೋಡಿ ಬಂದೆ ಕಂದ, ಓಡೋಡಿ ಬಂದೆ. ಬಾಲ್ಯದಿಂದಲೂ ನೀನು ಅನುಭವಿಸಿರುವ ಎಲ್ಲಾ ಕಷ್ಟಗಳಿಗೂ ಈ ಪಾಪಿಯೇ ಕಾರಣ. ದಯಮಾಡಿ ನನ್ನನ್ನು ಕ್ಷಮಿಸು ಕಂದ, ನನ್ನನ್ನು ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಷ್ಠರವಲ್ಲ. ನಾನು ಹತಭಾಗ್ಯ. ನನ್ನ ಕರ್ಮಕ್ಕೆ ನೀನೇನು ಮಾಡಿಯೇ ತಾಯಿ? ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಪಾಂಡವರಲ್ಲವೇ ಸುಕೃತಶಾಲಿಗಳು. ಅಂತಹ ಭಾಗ್ಯ ನನಗೆಲ್ಲಿರುವುದು ತಾಯಿ, ಎಲ್ಲಿರುವುದು? ಆದದ್ದು ಆಗಿ ಹೋಯಿತು. ಇನ್ನು ಮೇಲಾದರೂ ನಿನ್ನ ಸಹೋದರರೊಂದಿಗೆ ಸೇರಿ ಸೌಖ್ಯವಾಗಿ ಬಾಳು. ವೈರಿಗಳಾದ ಆ ಕೌರವರೊಂದಿಗೆ ಸೇರಿ ನಿನ್ನ ಸಹೋದರರಿಗೆ ಕೇಡನ್ನು ಬಗೆಬೇಡ ಕಂದ. ಅವರಿಗೆ ಸೌಭ್ರಾತೃ ದಾನ ಮಾಡು ಪುತ್ರ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನಾದರೂ ಕೇಳು, ಆನಂದದಿಂದ ನಡೆಸಿಕೊಳ್ಳುತ್ತೇನೆ. ನಾವು ಜೀವಿಸುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ಕರ್ಣ, ನಿನ್ನ ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಸೆರೆಗೊಡ್ಡಿ ಬೇಡುವೆನು. ಪಾಂಡವರನ್ನು ಉಳಿಸು, ಅವರಲ್ಲಿ ವೈರತ್ವವನ್ನು ಕಳೆ. ಅಮ್ಮ, ನೀನು ವೀರಮಾತೆ, ನೀನೇ ಹೇಳು. ಪೊರೆದಾತನು ನನ್ನನ್ನೇ ನಂಬಿರುವಾಗ ಆತನ ಕಾರ್ಯಗಳೆಲ್ಲವೂ ನಂದಿಲ್ಲದೆ ಸಾಧಿತವಾಗಬೇಕಾಗಿರುವುದರಿಂದ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ನಾ ಆತನನ್ನು ತೊರೆದರೆ ಕೊಲೆ ಪಾತಗಿಂತಲೂ ಕಡೆಯಾಗುವುದಿಲ್ಲವೇ? ಇದರಿಂದ ನಮ್ಮ ತಂದೆ ತಾತಂದಿರು ನರಕಕ್ಕೆ ಬೀಳದಿರದೆ ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಎಲ್ಲೆಲ್ಲೂ ಅಪಮಾನದಿಂದ ಶಪಿಸದಿರದೆ ಇಂಥ ಸನ್ನಿವೇಶದಲ್ಲಿ ವೀರಮಾತೆಯಾದಕ್ಕೂ ನೀನೇ ಹಿತ ಬದಲಿ ಮಾತಾಡಿ. ನಿಶ್ಚಯ ಕಂದ, ನಿಶ್ಚಯ. ಆದರೆ ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರರಲ್ಲವೇ? ನೀವು 6 ಜನ ಪುತ್ರರು ಸೇರಿ ರಾಜ್ಯ ಭಾರ ಮಾಡುವುದನ್ನು ನಾನು ಕಣ್ತುಂಬಾ ನೋಡಿ ಸಂತೋಷಿಸಬಾರದೇ ಕುಮಾರ? ಅಮ್ಮ, ಇದುವರೆಗೂ ಆ ಸಹೋದರರ ಭಾವನೆಗೆ ನನಗಿರಲಿಲ್ಲ. ಇದು ನನ್ನ ತಪ್ಪೆ ಅಮ್ಮ. ಶ್ರೀಕೃಷ್ಣ ಪರಮಾತ್ಮನು ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವೆಲ್ಲಿದ್ದು ತಾಯಿ? ಬಿಡು ನಿನ್ನ ಚಿಂತೆಯನ್ನು. ವೀರಾಧಿ ವೀರನು ಆದ ನೀನು, ಶೂರಾಧಿ ಶೂರನು ಆದ ಆ ಸುಯೋಧನನು ಆ ನನ್ನ ಪಾಂಡವರ ಮೇಲೆ ದ್ವೇಷವನ್ನಿಟ್ಟಿರುವಾಗ ಹೀಗೆ ತಾನೇ ಭಯಪಡದಿರಲಿ ಕಂದ, ಹೀಗೆ ತಾನೇ ಭಯಪಡದಿರಲಿ. ಅವರೊಂದಿಗೆ ಕೂಡಿ ಬಾಳುವ ಇಚ್ಛೆ ಇಲ್ಲದಿದ್ದರೆ ಬಿಟ್ಟು ಬಿಡು. ಆದರೆ ನಾಳಿನ ಯುದ್ಧದಲ್ಲಿ ನೀನು ಪರೋನ್ಮುಖನಾಗು ಕುಮಾರ. ಅಯ್ಯೋ ಸುಯೋಧನ ಅಮ್ಮ, ಈ ಕರ್ಣನು ಅಂತ ನೀಚನಲ್ಲ ತಾಯಿ. ಪೌರುಷ ಇರುವ ತನಕ ಹೋರಾಡಿ ನನ್ನ ಸ್ವಾಮಿಯಾಗಿಯೇ ಮಡಿವೆನು ಅಮ್ಮ. ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಈ ಪ್ರಪಂಚವೇ ನನ್ನನ್ನು ದೂಷಿಸಿ ಬಿಟ್ಟಿದ್ದಾಗ ಬಹು ಮನ್ನಣೆಯಿಂದ ಸಾಕಿ ಸಲುಹಿದನಲ್ಲವೇ? ಈ ಕುಲಹೀನನನ್ನು ಉದ್ಧಾರ ಮಾಡಿ ರಾಜ್ಯಕ್ಕೆ ಪಟ್ಟಾಭಿಷೇಕವನ್ನು ಮಾಡಿದನಲ್ಲವೇ? ಅಮ್ಮ, ನನ್ನನ್ನೇ ನಂಬಿ ರಾಜ್ಯಸ್ತಂಭವನ್ನು ನಂಬಿ ನನ್ನನ್ನೇ ನಂಬಿರುವಾಗ ನಾನು ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ನಾ ಆತನನ್ನು ತೊರೆದರೆ ಕೊಲೆ ಪಾತಕ್ಕೆ ಹಿಂಗಿದಲು ಕಡೆಯಾಗುವುದಿಲ್ಲವೇ? ಇದರಿಂದ ಆ ಭಗವಂತ ಮೆಚ್ಚವನೇ? ನಾನು ಸರ್ವದಾ ಆಗಲಾರೆನು ತಾಯಿ. ನಾನು ಯುದ್ಧದಲ್ಲಿ ಪರಾನ್ಮುಖನಾಗಲಾರೆನು. ಹೋಗಲಿ ಬಿಡು. ನಾಳಿನ ಯುದ್ಧದಲ್ಲಿ ಆ ನನ್ನ ಪಾಂಡವರು ನಿನ್ನ ಕೈಗೆ ಏನಾದರೂ ಸಿಕ್ಕರೆ ದಯಮಾಡಿ ಅವರನ್ನು ಕೊಲ್ಲಬೇಡಪ್ಪ. ಅವರನ್ನು ಉಳಿಸು. ಬಹಳ ಚೆನ್ನಾಗಿ ಹೇಳಿದೆ ತಾಯಿ. ವೈರಿಗಳು ಸಿಕ್ಕರೆ ವೈರಿಗಳೊಡನೆ ಯುದ್ಧ ಮಾಡು, ವೈರಿಗಳು ಕೈಗೆ ಸಿಕ್ಕರೆ ಉಳಿಸು.
ಆಗಲಿ ತಾಯಿ, ಎಲ್ಲವೂ ನೀನು ಇಚ್ಛೆಯಂತಾಗಲಿ. ಆದರೆ ಆದರೆ ಆ ನನ್ನ ಪರಮ ವೈರಿಯಾದ ಅರ್ಜುನನ್ನು ಮಾತ್ರ ಉಳಿಸಲಾರೆ. ಏಕಪ್ಪ, ಆ ನನ್ನ ಅರ್ಜುನನ ಮೇಲೆ ನಿನಗಿಷ್ಟೊಂದು ದ್ವೇಷ? ಅಮ್ಮ, ಆತನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮ ಸಾರ್ಥಕವಾಗುವುದು. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿಗೆ ಒಬ್ಬರಿಗೆ ಸ್ಥಳವಿರುವುದು. ನನ್ನಿಂದ ಅರ್ಜುನನೇ ಮೃತನಾದರು, ಅರ್ಜುನನಿಂದ ನಾನೇ ಮೃತನಾದರು ನಿನಗೆ 5 ಮಕ್ಕಳು ಉಳಿದೇ ಉಳಿವರು. ಬಿಡುತ್ತಾ ನಿನ್ನ ಚಿಂತೆಯನ್ನು. ಕರ್ಣ, ಹೋಗಲಿ, ಈ ನಿನ್ನ ತಾಯಿ ಒಂದು ಮಾತನಾದ್ರೂ ನಡೆಸಿಕೊಡುವೆಯಾ ಪುತ್ರ? ಜನನಿ, ಇದರಿಂದಲಾದರೂ ಎತ್ತ ತಾಯಿಯ ಋಣವನ್ನು ತೀರಿಸುವೆನು. ಅದೇನು ಹೇಳು ತಾಯಿ? ಸತ್ಯವಾಗಿ ನಡೆಸಿಕೊಡುವೆಯಾ ಕುಮಾರ? ಅಮ್ಮ, ನಿನ್ನ ಗರ್ಭದಲ್ಲಿ ಜನಿಸಿದ ಈ ಕರ್ಣನು ನಿನ್ನ ಮಾತನ್ನು ನಡೆಸಿಕೊಡಲಾರದಷ್ಟು ಕಡು ಪಾಪಿ ಎಂದು ಭಾವಿಸಿದೆಯಾ? ಅಮ್ಮ, ಖಂಡಿತವಾಗಿಯೂ ನಡೆಸಿಕೊಡುವೆನು. ಅದೇನು ಹೇಳು ತಾಯಿ? ಆಯುಷ್ಯ ಇದ್ದವರು ಎಲ್ಲಿಯಾದರೂ ಬದುಕಿಕೊಳ್ಳುತ್ತಾರೆ. ಹೆತ್ತ ಹೊಟ್ಟೆಗೆ ಅದೇ ಸಂತೋಷ. ಆದರೆ ನಾಳೆ ನಡೆಯುವ ಭಯಂಕರ ಯುದ್ಧದಲ್ಲಿ ನೀನು ಮಾತ್ರ, ನಾನು ಮಾತ್ರ ತೊಟ್ಟೆ ಬಾಣವ ದೊಡ್ಡ ಬಾಣವನ್ನು ಪುನಃ ತೊಡಬೇಡ. ಈಗಲೇ ಕೆಟ್ಟೆ ಅಮ್ಮ. ಎತ್ತ ಕರುಳಿನ ಬಾಧೆಯನ್ನು ನಾ ಬಲ್ಲೆ, ಸತ್ಯ ಸಾಕ್ಷಿ ಧರ್ಮವನ್ನು ನಾ ಬಿಡಲೊಲ್ಲೆ. ಕಟ್ಟ ಕಡೆಯೋ ಕರ್ಮದಾದಿಗೆ ಕಾಲಿಡಲೊಲ್ಲೆ. ಇದೋ ಕೊಡುವೆನು ಭಾಷೆಯನು ಬಿಡು ಚಿಂತೆ ಜನನೇ, ಜನನೇ. ಸಂದೇಹ
ಅಮ್ಮ, ಶ್ರೀಕೃಷ್ಣ. ಹೇ ಸುಯೋಧನ, ಈಗಲೀಗಲೇ ಕೆಟ್ಟೆ, ಈಗಲೀಗಲೇ ಕೆಟ್ಟೆ. ಹೇ ಸೂರ್ಯಚಂದ್ರಾದಿಗಳಿರ, ಮನು ಮುನಿಗಳಿರ, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಇಂದ್ರ ನನ್ನ ವಜ್ರ ಕವಚವನ್ನು ಅಪಹರಿಸಿದನು. ಆತನ ದೂರಾದೃಷ್ಟಕ್ಕೆ ಸರಿಯಾಗಿ ವಿದುರನು ಬಿಲ್ಲನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಎತ್ತ ತಾಯಿಯಾದ ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನ ಪಡೆದಳು. ಹಾಗಲಿ ಪ್ರಪಂಚ, ದೈವ, ಕುಲ ಎಲ್ಲವೂ ಸಂಚು ಮಾಡುತ್ತಿರುವುದು. ಮಾಡಲಿ, ಆಗತಕ್ಕದ್ದನ್ನು ನೋಡಿಯೇ ಬಿಡುವೆನು. ಅಮ್ಮ, ಕರ್ಣ, ನೀನಿನ್ನು ಹೋಗಿ ಬಾ ತಾಯಿ. ಶ್ರೀಕೃಷ್ಣನ ಕುಟಿಲೋಪಾಯವು ಫಲಿಸಿತು. ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ ತಾಯಿ. ಅಮ್ಮ, ನಿಲ್ಲು ತಾಯಿ. ಕರ್ಣ, ಕರೆದೆಯ ಕಂದ? ಅಮ್ಮ, ನಿನ್ನಲ್ಲೊಂದು ಕಡೆಯದಾಗಿ ಒಂದನ್ನು ಮಾತನ್ನು ಕೇಳುವೆನು, ನಡೆಸಿಕೊಡುವೆ ತಾಯಿ. ಅಯ್ಯೋ, ಅದೇನೆಂದು ಹೇಳು ಕಂದ. ನಿನ್ನ ಒಂದು ಮಾತನ್ನು ನಡೆಸಿಕೊಡಲಾರದಂತಹ ಪಾಪಿ ಏನಾರು, ಅದೇನೆಂದು ಹೇಳು ಕಂದ. ಅಮ್ಮ, ಈ ಯುದ್ಧ ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ಹೇಳಬೇಡ ತಾಯಿ. ಅಯ್ಯೋ, ದೈವವಶಾತ್ ನಾನೇನಾದರೂ ಯುದ್ಧ ರಣರಂಗದಲ್ಲಿ ಮೃತನಾದರೆ ಕರ್ಣ, ಸತ್ಯಸಂಧನಾದ ಧರ್ಮರಾಯಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ನಡೆಸಿಕೊಡಬೇಕೆಂದು ನಿನ್ನಲ್ಲಿ ಬಲು ವಿನಯದಿಂದ ಬೇಡಿಕೊಳ್ಳುವೆನು ತಾಯಿ. ಇಂತಹ ಸಂಕಟ ನಾಶಗಳಿಂದಲೇ ಈ ಧರ್ಮ ಸಾಮ್ರಾಜ್ಯವು ಸ್ಥಾಪನೆ ಆಗುವಂತಾದರೆ ಅಂತಹ ಸಾಮ್ರಾಜ್ಯವೇ ನಾಶವಾಗಿ ಹೋಗಲಿ. ಬಗೆ ಬಗೆಯಳು ಮುಂದು
ನನ್ನನ್ನು ಎಂತಹ ಸಂಕಷ್ಟಕ್ಕೆ ಸಿಲುಕಿದೆ. ದೈವಾನುಕೂಲವಿಲ್ಲದವನು ಈ ಪ್ರಪಂಚದಲ್ಲಿ ಬದುಕಿದರೂ ವ್ಯರ್ಥವಲ್ಲವೇ? ಹೇ ವಿಧಿ, ನಿನ್ನ ಲೀಲೆ ಅಗಣಿತವಾದದ್ದು. ಹರಿತವರಾರೋ ವಿಧಿ ನಿನ್ನ ಲೀಲೆಯ ತಿಳಿದವರ್ಯಾರಿಹರು ದೇವಾ. ಅರಿಯಲ ಸಾಧ್ಯವೋ ವಿಧಿ. ಹರಿತವರಾರೋ ವಿಧಿ ನಿನ್ನ ಲೀಲೆಯ ತಿಳಿದವರ್ಯಾರಿಹರು ದೇವಾ. ಅರಿಯಲ ಸಾಧ್ಯವೋ ಮಾನವರಾಗಿ ಜನಿಸಿರುವವರು ಯಾರಾದರೂ ಸುಖಿ ಯಾರಿಹರೇ? ಮಾನವರಾಗಿ ಜನಿಸಿರುವವರು ಯಾರಾದರೂ ಸುಖಿ ಯಾರಿಹರೇ? ಭೋಗವಿದ್ದರೂ ಸರಿ ಶ್ರೀಹರಿ. ಶ್ರೀಹರಿ ಭೋಗವಿದ್ದರೂ ಸರಿ ಭಾಗ್ಯವಿದ್ದರೂ ಸರಿ ಭೋಗವಿದ್ದರೂ ಸರಿ ಭಾಗ್ಯವಿದ್ದರೂ ಸರಿ ನೀನಾಡಿಸಿದಂತೆ ಆಡಲೇಬೇಕು. ನೀನಾಡಿಸಿದಂತೆ ಆಡಲೇಬೇಕು. ಆಡಿಸಿ ನೀನವರ ನೋಡಿ ನಗಬೇಕು. ವಿಧಿ ಅಂತವರಾರೋ ವಿಧಿ ನಿನ್ನ ಲೀಲೆಯ ತಿಳಿದವರ್ಯಾರಿಹರು ದೇವಾ. ಅರಿಯಲ ಸಾಧ್ಯವೋ? ಈ ಪ್ರಪಂಚದಲ್ಲಿ ದೈವಾನುಕೂಲವಿಲ್ಲದನು ಬದುಕಿದ್ದರೂ ವ್ಯರ್ಥವಲ್ಲವೇ? ಭೀಮಸೇನ, 10 ದಿನಗಳ ಘೋರ ಯುದ್ಧದ ತರುವಾಯಿ ನಮ್ಮ ವಿಜಯ ಸೂರ್ಯನು ಉದಯನಾದಂತೆ ಎನ್ನುವಾಗ ಭೀಷ್ಮನ ದ್ರೋಣ ಚಕ್ರವ್ಯೂಹವನ್ನು ನೋಡಿ ನನ್ನ ಆಸೆಯು ಭಂಗವಾಯಿತು. ಅಗ್ರಜ, ವ್ಯೂಹದ ಮಹಾದ್ವಾರದಲ್ಲಿ ಸ್ವತಃ ದ್ರೋಣನೇ ಧನುರ್ಧಾಯಿಯಾಗಿ ನಿಂತಿರುವನು. ಅವನನ್ನು ಜಯಿಸಿ ವ್ಯೂಹವನ್ನು ಬೇಯಿಸುವುದು ಯಾರಿಂದಲೂ ಸಾಧ್ಯವಿಲ್ಲ. ನಾನು ಸಹ ನಿನ್ನೆ ದಿನ ಪ್ರಯತ್ನಿಸಿ ನಿರಾಶನಾಗಿ ಹಿಂತಿರುಗಿದನು. ಭೀಮಸೇನ, ಕೃಷ್ಣಾರ್ಜುನರು ಇಲ್ಲಿದ್ದರೆ ಚೆನ್ನಾಗಿತ್ತು. ಅರ್ಜುನನು ವ್ಯೂಹ ಭೇದ ಪದ್ಧತಿಯನ್ನು ತಿಳಿದಿದ್ದನು. ಅಗ್ರಜ, ಕೃಷ್ಣಾರ್ಜುನರು ಯುದ್ಧದ ಮತ್ತೊಂದು ಭಾಗದಲ್ಲಿ
ಸಂಕ್ಷಪ್ತ ಕರುಣನೆ ಕಾದಾಡುತ್ತಿರುವರು. ಅವರು ಬೇಗದ ಹಿಂತಿರುಗುವುದು ಅಸಂಭವ. ಭೀಮಸೇನ, ಹೀಗಿದರ ಉಪಾಯವೇನು? ಅಗ್ರಜ, ಜಾಗ್ರತೆಯಿಂದ ಇದಕ್ಕೊಂದು ಉಪಾಯವನ್ನು ಮಾಡಲೇಬೇಕು. ಇಲ್ಲವಾದಲ್ಲಿ ಪರಾಜಯವು ಖಂಡಿತ. ಕುಮಾರ, ಇದೆಂತಹ ಮಾತು ದೊಡ್ಡಪ್ಪ? ಈ ನಿನ್ನ ಕೈಯಲ್ಲಿ ಗದೆ ಇರುವಾಗ ನಮಗೆ ಅಪಜಯವೇ? ದೊಡ್ಡಪ್ಪ, ನನ್ನ ವೀರ ಧನಂಜಯನ ಕಪಿಧ್ವಜವು ಯುದ್ಧರಂಗದಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ ದೊಡ್ಡಪ್ಪ? ಈಗ ನಮಗೆ ಹೊರಗಿರುವ ಆಪತ್ತಾದರೂ ಏನು ದೊಡ್ಡಪ್ಪ? ಕುಮಾರ, ದ್ರೋಣನ ಚಕ್ರವ್ಯೂಹವನ್ನು ಭೇದಿಸುವ ಶಕ್ತಿ ನಮಗಿಲ್ಲ. ವ್ಯೂಹದಿಂದ ರಚಿತವಾದ ಕೌರವರ ಬಾಣ ಪರಂಪರೆಗಳಿಂದ ನಮ್ಮ ಸೈನ್ಯವು ಹತವಾಗುತ್ತಿರುವುದು. ಇದಕ್ಕೋಸ್ಕರ ಇಷ್ಟೊಂದು ಚಿಂತೆಯೇ ದೊಡ್ಡಪ್ಪ? ನಾನು ಆ ವ್ಯೂಹವನ್ನು ಭೇದಿಸುವೆನು. ನನಗೆ ಅನುಮತಿಯನ್ನು ಕೊಡು ದೊಡ್ಡಪ್ಪ. ಬಾಪು ಅಭಿಮನ್ಯು, ಬಾಪು, ನೀನು ನಮ್ಮ ವಂಶದ ಗೌರವ ಸ್ವರೂಪನಲ್ಲವೇ? ಕುಮಾರ, ಈ ಕೆಲಸವು ನಿನ್ನಿಂದ ಆಗತಕ್ಕದ್ದಲ್ಲ. ನಾವೆಲ್ಲರೂ ಜೀವಿಸಿದ್ದು ಇಂತಹ ದುಸ್ಸಾಧ್ಯವಾದ ಕೆಲಸಕ್ಕೆ ನಿನ್ನನ್ನು ಕಳಿಸುವುದು ಲೋಕಾಭಿಮತವೆನಿಸದು. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವೆ. ಆದರೆ ನಾನು ಚಿಕ್ಕವನೇ ಇರಬಹುದು, ಆದರೆ ನನ್ನ ಹೊಳಗಿನ ಜೀವಜ್ಯೋತಿಯು ಚಿಕ್ಕದಲ್ಲ ದೊಡ್ಡಪ್ಪ. ಅದು ಜಾಜಾಲ್ಯಮಾನವಾಗಿ ಹರಿದು ವಿಜೃಂಭಿಸುತ್ತಿದೆ ದೊಡ್ಡಪ್ಪ. ನನಗೆ ಅವಕಾಶವನ್ನು ಕೊಡು ದೊಡ್ಡಪ್ಪ. ನನ್ನ ತಂದೆ ನನ್ನ ಮಗನಾಗಿ ಪಡೆದ ಆ ವೀರಧನಂಜಯನು ಅಭಿಮಾನದಿಂದ ತಲೆದೂಗಲಿ. ನನ್ನ ತಾಯಿಯಾದ ಸುಭದ್ರಾ ದೇವಿಯು ಆನಂದರ್ಶಗಳನ್ನು ಸುರಿಸಲಿ ದೊಡ್ಡಪ್ಪ. ಕ್ಷಾತ್ರ ತೇಜದ ಚಿರಪ್ರಕಾಶದಿಂದ ಜಾಜಲ್ಯಮಾನವಾಗಿ ಬೆಳಗುತ್ತದೆ. ನನಗೆ ಅವಕಾಶವನ್ನು ಕೊಡು ದೊಡ್ಡಪ್ಪ. ಪಾರ್ಥನ ಮಗನು ಪಾರ್ಥನಂತೆ ಪರಾಕ್ರಮಶಾಲಿ ಎಂಬುದನ್ನು ಈ ಜಗತ್ತು ತಿಳಿಯುವುದು ದೊಡ್ಡಪ್ಪ. ಅಗ್ರಜ, ಅಭಿಮನ್ಯುವಿನ ಪ್ರಾರ್ಥನೆಯನ್ನು ನಿರಾಕರಿಸಬೇಡಿ. ನಾನು ಸೈನ್ಯವನ್ನೆಲ್ಲ ತೆಗೆದುಕೊಂಡು ಹೋಗಿ ಅಭಿಮನ್ಯುವಿನ ಸಹಾಯಕನಾಗಿ ನಿಲ್ಲುವನು. ಅಭಿಮನ್ಯು ವ್ಯೂಹವನ್ನು ಭೇದಿಸೊಡನೆ ನಾವೆಲ್ಲರೂ ಅದರ ಒಳಕ್ಕೆ ನುಗ್ಗಿ ಅದನ್ನು ಚಿತ್ರ ಮಾಡಿಬಿಡುವೆವು. ಅನಿರೀಕ್ಷಿತವಾಗಿ ಒದಗಿದ ಸಹಾಯವನ್ನು ನಿರಾಕರಿಸಬೇಡ. ಭೀಮಸೇನ, ನಿನ್ನಿಷ್ಟದಂತೆ ಆಗಲಿ. ಈ ಪ್ರಿಯ ಬಾಲಕನ ಪ್ರಾಣ ಪದಕವನ್ನು ನಿನ್ನ ಕೈಯಲ್ಲಿಡುವೆನು. ಯುದ್ಧ ರಂಗದಲ್ಲಿ ಒಂದು ಕ್ಷಣವೂ ಸಹ ಈತನನ್ನು ಬಿಟ್ಟಿರಲಾಗದು. ಧನಂಜಯನ ಪ್ರಾಣ ಪದಕವು ಪುನಃ ಅಚ್ಚಳಿಯದೆ ಬಂದು ಸೇರಲಿ. ಕುಮಾರ, ಅಭಿಮನ್ಯು, ಹೋಗು, ಜಯಶಾಲಿಯಾಗಿ ಹಿಂತಿರುಗು. ದೊಡ್ಡಪ್ಪ,
ನಿಮ್ಮೆಲ್ಲರ ಆಶೀರ್ವಾದವು ನನ್ನ ವಜ್ರ ಕವಚದಂತೆ ಕಾಪಾಡುತ್ತಿರುವಾಗ ನನಗೆ ಹಬಜಿವೆಲ್ಲ ದೊಡ್ಡಪ್ಪ. ಹರಸು ತಂದೆ ಹರಸು. ಹೋಗಿ ಬಾ ಕುಮಾರ. ದೊಡ್ಡಪ್ಪ ಕುಮಾರ, ಮೊಯ್ಯಿಗೆ ಮೊಯ್ಯಿ, ರಕ್ತಕ್ಕೆ ರಕ್ತ. ಸೇಡಿಗೆ ಸೇಡು. ದೊಡ್ಡಪ್ಪ ಕುಮಾರ, ಕಡಿ ದೊಡ್ಡವೆ, ಹೊಡ ಹೊಡ ದುರುಳರ ಶಿರವ ಕಡಿ ದೊಡ್ಡವೆ, ಕಡಿ ದೊಡ್ಡವೆ, ಹೊಡ ಹೊಡ ದುರುಳರ ಶಿರವ ಕಡಿ ದೊಡ್ಡವೆ. ಹದಮರ ಮದವನು ಏಗ ಉರುಳಿನ ಮರೆಯುವುದೇಗ. ಹದಮರ ಮದವನು ಹೇಗ ಮುಗಿದಲ್ಲಿ ಮರೆಯುವುದೇಗ. ಹದವ ಮರೆದು ಮುದವೆಂದಲಿ ಚಳಿದಲ್ಲಿ ಬರುವೆ ನಿನ್ನಡಿಯ, ಚಳಿದಲ್ಲಿ ಬರುವೆ ನಿನ್ನಡಿಯ, ಚಳಿಯಲ್ಲಿ ಬರುವೆ ನಿನ್ನಡಿಯ. ಕಡಿ ದೊಡ್ಡವೆ, ಹೊಡ ಹೊಡ ದುರುಳರ ಶಿರವ ಕಡಿ ದೊಡ್ಡವೆ. ಹೋಗಿ ನಾನು ದುರುಳರನ್ನು ನಾಶ ಮಾಡುವೆ. ಹೋಗಿ ನಾನು ದುರುಳರನ್ನು ನಾಶ ಮಾಡುವೆ. ಹೋಗಿ ನಾನು ದುರುಳರನ್ನು ನಾಶ ಮಾಡುವೆ. ವಂಶ ಮಾಡುವೆ, ವಂಶವೇ ದೊಡ್ಡಪ್ಪ ಹೋಗೋಣ. ವಾಸುದೇವ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ಕ್ಷತ್ರಿಯ ಯೋಧರನ್ನು ಒಂದು ಸಾರಿ ನೋಡುವೆನು. ದುರ್ಯೋಧನ ಹಿತಕಾಂಕ್ಷಿಯಾಗಿ ತನ್ನ ಪ್ರಾಣಗಳನ್ನು ತೃಣಪ್ರಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಆಗಿರುವ ಕ್ಷತ್ರಿಯ ಯೋಧರನ್ನು ನನಗೊಂದು ಸಾರಿ ತೋರಿಸು. ನಿನ್ನಿಚ್ಛೆ ಅರ್ಜುನ. ನಡಿ. ವಿಜಯ ಜವದಳ್ ವೀಕ್ಷಿಸೈ ನೆರಳಿ ಗಣ ಭುವಿಯ ಪರಿಯ ವಿಜಯ. ಪರಮಾತ್ಮ, ವಿಜಯ ಜವದಳ್ ವೀಕ್ಷಿಸೈ ನೆರಳಿ ಗಣ ಭುವಿಯ ಪರಿಯ ವಿಜಯ. ಮಹಾಭೀಕರ ಜಯ ಧ್ವನಿಕರ ಅರ್ಜುನ. ಮಹಾಭೀಕರ ಜಯ ಧ್ವನಿಕರ ಸಹಸ್ರ ಕೃಪಾಳು ಭಯಂಕರ. ಮಹಾರಧಿಕ ಬಹುಪದಾತಿ ಪರಿವೃತ ಅರ್ಜುನ. ಮಹಾರಧಿಕ ಬಹುಪದಾತಿ ಪರಿವೃತ ಮಹೋಗ್ರಾರಿ ಭಟ ಸಮಕ್ರಾಂತ ವಿಜಯ. ಜವದ ವೀಕ್ಷಿಸೈ ಮೆರವಿ ಕಣಭುವಿಯ ಪರಿಯ ವಿಜಯ. ಅರ್ಜುನ. ಪರಮಾತ್ಮ, ಹಯಿತ ನಿವಾಯುತ ತುರುಗ ಗಜ ಸಹಿತ ವಿಭವ ಮುದಿ ಕಲಿತ. ಅರ್ಜುನ. ಹಯಿತ ನಿವಾಯುತ ತುರುಗ ಗಜ ಸಹಿತ ವಿಭವ ಮುದಿತ ಕಲಿತ. ತುಹಿನ ರೋಚಿ ಕುಲ ಮಹಾಬ್ದಿನಿ ಕಿಲ. ಅರ್ಜುನ. ತುಹಿನ ರೋಚಿ ಕುಲ ಮಹಾಬ್ದಿನಿ ಕಿಲ ತದಗ್ರಾರಿ ಭಟ ಜಟಗ್ರಾರಿ ಸ್ವಭರಿತ ಕುರು ವಿಷಯ ಪರಿಕಲಿತ. ಅರ್ಜುನ. ರೂಪಭರಿತ ಕುರು ವಿಷಯ ಪರಿಕಲಿತ. ರೂಪಭರಿತ ಕುರು ವಿಷಯ ಪರಿಕಲಿತ. ರೂಪಭರಿತ ಕುರು ವಿಷಯ ಪರಿಕಲಿತ ವಿಜಯ. ಜವದ ವೀಕ್ಷಿಸೈ ಮೆರವಿ ಕಣಭುವಿಯ ಪರಿಯ ವಿಜಯ. ಕಣಭುವಿಯ ಪರಿಯ ವಿಜಯ.
ಭೂಮಿಯ ಪರಿ ಜಯ. ಅರ್ಜುನ, ಇತ್ತ ನೋಡು, ಕೌರವನ ಬಲ ಚದುರಂಗ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಂತೆ ಉಲ್ಮೀತವಾದ ಸಾಗರದಂತೆ ಕಾಣುತ್ತಿರುವುದು. ಕೌರವೇಶ್ವರನು ತನ್ನ ಪ್ರಿಯರಾದ ಕಣ್ಣ ದುಶ್ಯಾಸರನೇ ಅಶ್ವಾರೂಢನಾಗಿ ಸೇನಾ ರಚನೆಯನ್ನು ಪರಿಪಾಲಿಸುತ್ತಿರುವನು. ಅವರ ಹಿಂದೆ ಸಿಂಧೂ ರಾಜನಾದ ಶಕುನಿ, ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಾಶ್ವ ರಥಗಳಲ್ಲಿ ಕುಳಿತಿರುವವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಆ ಸಮೂಹದಲ್ಲಿ ದುರ್ಯೋಧನನ ಮಕ್ಕಳೂ ಸಹ ಇರುವರು. ಅರ್ಜುನ, ಅವರ ರಕ್ಷಣೆಗಾಗಿ ಧನುರ್ಧಾಯಿಯಾಗಿ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲಾಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವವನೇ ಅಶ್ವತ್ಥಾಮನು. ಇತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟಾಶ್ವಶೋಭಿತ ರಥದಲ್ಲಿ ಶ್ವೇತವಸನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವ ಸೇನಾಪತಿ ಭೀಷ್ಮನು. ನೆರೆಗೂದಲಿನಿಂದ ತುಂಬಿದ ಅವನ ಮಸ್ತಕದಲ್ಲಿ ವಜ್ರಖಚಿತವಾದ ಅಧಿಕಾರ ಮುದ್ರವು ಬೆಳಗುತ್ತಿರುವುದನ್ನು ನೋಡು ಪಾರ್ಥ. ಆತನು ನಿನ್ನ ಪೂಜ್ಯ ಪಿತಾಮಹನು, ಭರತ ವಂಶದ ಕೀರ್ತಿ ಜ್ಯೋತಿ. ನೀನು ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೊಂದು ಸಾರಿ ವಂದಿಸು ಪಾರ್ಥ. ಆಜ್ಞೆ ಮಾಧವ. ಏ ಭೀಷ್ಮನ್, ಕುರುಪಿತಾಮಹ, ಇಗೋ ಅರ್ಜುನ ಪ್ರಣಾಮವನ್ನು ಸ್ವೀಕರಿಸು. ಇದೆಂತಹ ಪವಿತ್ರವಾದ ಸಮಯ. ನನ್ನ ಮನಸ್ಸಿನಲ್ಲಿ ಇರುವ ಭಾವನೆಗಳನ್ನು ನಿನಗೆ ತಿಳಿಸಬಲ್ಲನಾದರೆ ಇದೇನು ಅರ್ಜುನನ ಪತನವೋ ಅಥವಾ ಉತ್ಥಾನವೋ? ಮಿತ್ರ, ಏನಾಯಿತು? ಏಕೆ ವಿಚಲಿತನಾಗಿರುವೆ? ಪರಮಾತ್ಮ, ಸಮರದಿ ಚಲೆ ಸಾಡಿನ ಕೃಷ್ಣ, ಸಮರದಿ ಚಲೆ ಸಾಡಿನ ಕೃಷ್ಣ, ಸಮರದಿ ಚಲೆ ಸಾಡಿನ ಗುರು ಬಾಂಧವರ ಚಿರತೆ ದಿಸರ. ಪರಮಾತ್ಮ, ಗುರು ಬಾಂಧವರ ಚಿರತೆ ದಿಸರ, ಗುರು ಬಾಂಧವ ಚಿರತೆ ದಿಸರ, ಮತೀನ ನಾನಾದೆ ಪದವ ತೋರಿಸಮಲ್ಲ, ಮತೀನ ನಾನಾದೆ ಪದವ ತೋರಿಸಮಲ್ಲ, ಸಮರದಿ ಕೆಲಸಾದೆನ ಕೃಷ್ಣ, ಸಮರದಿ ಕೆಲಸಾದೆನ ಕೃಷ್ಣ, ಸಮರದಿ ಕೆಲಸಾದೆನ. ಪರಮಾತ್ಮ, ಜರುತ್ತಿದೆ ಗಾಂಡೀವ, ತುಳುತ್ತಿದೆ ಕೈ ಕಾಲು, ಜರುತ್ತಿದೆ ಗಾಂಡೀವ, ಕೊಡುತ್ತಿದೆ ಕೈ ಕಾಲು, ಜರುತ್ತಿದೆ ಗಾಂಡೀವ, ಕೊಡುತ್ತಿದೆ ಕೈ ಕಾಲು, ಮತೀನ ನಾನಾದೆ ಪಥವ ತೋರಿಸ ಮುಂದ, ಮತೀನ ನಾನಾದೆ ಪಥವ ತೋರಿಸ ಮುಂದ, ಸಮರದಿ ಸಲೆ ಸಾಧನ ಕೃಷ್ಣ, ಸಮರದಿ ಸಲೆ ಸಾಧನ ಕೃಷ್ಣ, ಸಮರದಿ ಸಲೆ ಸಾಧನ ಸಲೆ ಸಾಧನ ಸಲೆ ಸಾಧನ. ವಾಸುದೇವ, ಏನು ಹೇಳಿದೆ? ಅಂಗ ಪ್ರತ್ಯಂಗಗಳಲ್ಲಿ ದಾರುಣ ಜ್ವಾಲೆ, ಬೇಸಿಗೆ ಬಿಸಿಲಿನಲ್ಲಿ ಬೆಂದ ತಾವರೆಯಂತೆ ಮುಖವು ಬಾಡುತ್ತಿರುವುದು, ಕೈ ಕಾಲುಗಳು ಕಂಪಿಸುತ್ತಿರುವು, ವಾಕ್ಸ್ಫೂರ್ತಿ ಇಲ್ಲ, ನಾಲಿಗೆಯು ಒಣಗುತ್ತಿರುವುದು, ಗಾಂಡಿಯು ಕೈಯಿಂದ ಕಳಿತಿತ್ತು, ನಿಲ್ಲಲು ತ್ರಾಣವಿಲ್ಲ ಕೃಷ್ಣ. ನಾನು ನೋಡುತ್ತಿರುವುದಾದರೂ ಏನು? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು, ಮಿತ್ರರು. ಇವರಿಷ್ಟು ಜನರ ದಮನಿಗಳಲ್ಲಿ ಒಂದೇ ವಂಶದ
ಪವಿತ್ರ ರಕ್ತ ಹರಿಯುತ್ತಿರುವುದೆಂಬುದನ್ನು ಬಲ್ಲೆಯ? ಅರ್ಜುನ, ಇದೇನು ಈ ವಿಷಮಾವಸಾರದಲ್ಲಿ ಇಂತಹ ಕಲ್ಮಶ ಭಾವನೆಯು ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಹುಟ್ಟಿ ಅನಾರ್ಯನಂತೆ ವರ್ತಿಸುವೆಯಾ? ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿದಿ, ನರಕದ ಮಾರ್ಗವನ್ನು ಹಿಡಿಯಬೇಡ. ನರನೆಂದು ಹೆಸರಾಗಿ ಏಡಿ ಎಂಬ ನಿಂದನೆಯನ್ನು ನೀನು ಸಹಿಸಲಾರೆ. ಆದ್ದರಿಂದ ಈ ಮನೋದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ವಾಸುದೇವ, ಈ ಒಂದು ಸಾರಿ ಕುರುಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ನನ್ನ ಪಿತಾಮಹ, ಆಚಾರ್ಯ ದ್ರೋಣರು ನನಗೆ ಶಸ್ತ್ರ ಶಿಕ್ಷಣವನ್ನು ಹೇಳಿಕೊಟ್ಟ ಗುರುಗಳು. ಪೂಜ್ಯರುಗಳಾದ ಇವರುಗಳ ಮೇಲೆ ಬಾಣವನ್ನು ತೊಡುವುದೇ ಗುರುವಧೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾ ಯಾತ್ರೆಯೇ ಶ್ರೇಯಸ್ಕರವು. ಬಂಧು ಬಾಂಧವರ ರಕ್ತದಿಂದ ತೊಯ್ದು ರಾಜಭೋಗಗಳನ್ನು ಅನುಭವಿಸುವ ಇಚ್ಛೆ ನನಗಿಲ್ಲ. ಅಶಾಶ್ವತ ರಾಜ್ಯ ಲೋಪಕ್ಕೊಳಗಾಗಿ ಶಾಶ್ವತ ಧರ್ಮವನ್ನು ನಾಶ ಮಾಡಲು ನನ್ನಿಂದಾಗದು. ಸಜ್ಜನರ ವಧೆ ನನಗೆ ಸಮ್ಮತವಲ್ಲ. ಅರ್ಜುನ, ಯಾರು ಯಾರನ್ನು ವಧಿಸುವುದು? ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಗಳನ್ನು ಬಿಸುಟು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಮಾನವನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವುದು. ಮರಣವು ದೇಹದ ನಾಶ, ಅವಿನಾಶಿಯಾದ ದೇಹದ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ ಯೌವನ ಪ್ರಾಪ್ತಿಯಾಗುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದದ್ದು. ಜನ್ಮ ಮೃತ್ಯುಗಳು ಮೊದಲೇ ನಿಶ್ಚಿತವಾಗಿರುವುದು. ಅವಶ್ಯಕವಾಗಿ ಆಗಬೇಕಾದದ್ದಕ್ಕೆ ಮೂಢನಂತೆ ಚಿಂತಿಸಿ ಫಲವೇನು? ಯುದ್ಧವು ಕ್ಷತ್ರಿಯರ ಧರ್ಮ. ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು ಪಾರ್ಥ. ಪರಮಾತ್ಮ, ಈ ಯುದ್ಧದ ಹೆಸರೆತ್ತಿದ್ದರೆ ನನ್ನ ಹೃದಯವು ಕಂಪಿಸುವುದು, ಕೈಕಾಲುಗಳು ಕಂಪಿಸುವು, ವಾಕ್ಸ್ಫೂರ್ತಿ ಇಲ್ಲ. ನಾನು ಏನು ಹೇಳಿದೆ? ನಾನು ಹೇಳಿಯಲ್ಲ. ಆದರೂ ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರುವನು. ಈ ಏಳು ದೇವ ಯುದ್ಧದ ಹೊರತಾಗಿ ಕ್ಷತ್ರಿಯರಿಗೆ ಮತ್ಯಾವ ಧರ್ಮವೂ ಇಲ್ಲವೋ? ಅರ್ಜುನ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಆದರೆ ಪರಾಧರ್ಮಾವಲಂಬನವು ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮಯುದ್ಧ. ನೀನೀ ಯುದ್ಧದಲ್ಲಿ ನಿವೃತ್ತನಾಗಬೇಕಾದರೆ ಸ್ವಧರ್ಮವನ್ನು ಉಲ್ಲಂಘಿಸುವ ಪಾಪಕ್ಕೆ ಗುರಿಯಾಗುವೆ. ಅಕೀರ್ತಿ ಭಾಜಕನೆಂದಿಸುವೆ. ನಿನ್ನಂತಹ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತಲೂ ಘೋರತನವು. ಶತ್ರುಗಳು ಹೇಡಿ ಎಂದು ಅಳಿಯುವರು, ಆತ್ಮೀಯರು ವಂಚಕನೆಂದು ನಿಂದಿಸುವರು. ಆದ್ದರಿಂದ ಈ ಮನೋದೌರ್ಬಲ್ಯವನ್ನು ತ್ಯಜಿಸಿ ಸ್ವಧರ್ಮವನ್ನು ಪಾಲನೆ ಮಾಡು. ಅಜ್ಞಾನದಿಂದ ಕರ್ಮಭ್ರಷ್ಟನಾಗಬೇಡ ಪಾರ್ಥ. ಪರಮಾತ್ಮ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ನಾಶನವೋ ಧರ್ಮ ರಕ್ಷಣೆಯೋ? ಉಭಯ ಭ್ರಷ್ಟರಾಗದಂತೆ ನನಗೊಂದು ದಾರಿಯನ್ನು ತೋರಿಸುತ್ತೇವೆ. ಅರ್ಜುನ, ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮತತ್ಪರನಾಗು. ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನಾಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಆದ್ದರಿಂದ ಅಸ್ತ್ರಗಳನ್ನು ಧರಿಸು. ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ ಪಾರ್ಥ. ಪರಮಾತ್ಮ, ಈ ದಿವ್ಯವಾಣಿಯಿಂದ ನನ್ನ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಿಸುವ ನೀನು ಯಾರು? ಉತ್ತರವನ್ನು ಕರುಣಿಸು ಮಹಾಮಹಿಮ. ಯದಾ ಯದಾ ಯಧರ್ಮಸ್ಯ ನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತಥಾ ಜ್ಞಾನಂ ಸೃಜಾಮ್ಯಹಂ ಪವಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃಶಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಸಂಭವಾಮಿ ಯುಗೆ ಯುಗೆ. ಅರ್ಜುನ, ನಾವಿಬ್ಬರು ಅನೇಕ ಬಾರಿ ಯೋಹಲೋಕದಲ್ಲಿ ಜನ್ಮಗ್ರಹಣ ಮಾಡಿರುವೆವು. ನನಗೆ ಅದರ ನೆನಪಿರುವುದು, ನಿನಗಿಲ್ಲ. ನಾನು ಜನ್ಮ ಜರಾಯುತನು, ಅವ್ಯಯಾತ್ಮಕನು, ಪಂಚಭೂತಗಳಿಗೊಡೆಯನು. ಯಾವಾಗ ಧರ್ಮದ ಪತನವು ಅಧರ್ಮದ ಉದ್ಧಾರವೂ ಆಗುವುದೋ
ಆಗ ನಾನು ಈ ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ಇವುಗಳು ನನ್ನ ಅವತಾರದ ಉದ್ದೇಶಗಳು ಪಾರ್ಥ. ಪರಮಾತ್ಮ, ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆ ಹೇಗೆ? ಉತ್ತರವನ್ನು ಗ್ರಹಿಸು ಮಹಾಮಹಿಮ. ಅರ್ಜುನ, ನಾನು ಮಾಯಾರೂಪಿ ಧರಿತ್ರಿ ಎನಿಸಿ ಸರ್ವ ಪ್ರಪಂಚವನ್ನು ದಾರುಣ ಮಾಡುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯವಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನು ವ್ಯಾಪಿಸುವೆನು. ದಾರದಲ್ಲಿ ಮಣಿ ಸಮೂಹವು ಪೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು. ಅರ್ಜುನ, ನಾನು ನೀರಿನಲ್ಲಿ ರಸಾತ್ಮಕನು. ಸೂರ್ಯ ಚಂದ್ರರ ಕಾಂತಿಯು ನನ್ನದು. ವೇದಗಳಲ್ಲಿನ ಓಂಕಾರವು ನಾನು. ಮನುಷ್ಯರಲ್ಲಿನ ಪೌರುಷವು ನನ್ನದು. ನಾನು ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಸಾಮುಹು, ಪರ್ವತಗಳಲ್ಲಿ ಮೆರುವು, ರುದ್ರರಲ್ಲಿ ಶಂಕರನು, ಋಷಿಗಳಲ್ಲಿ ಭೃಗುವೂ ಆಗಿರುವನು. ಅರ್ಜುನ, ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ. ಇದರ ಒಂದಲ್ಪಾಂಶದಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳು ನಡೆಯುವವು ಪಾರ್ಥ. ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು. ಹೃದಯದ ಅಂಧಕಾರವು ಹರಿಯಿತು. ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನಾಗಿ ಮಾಡುವುದೇವ. ತಥಾಸ್ತು ಪಾರ್ಥ, ನನ್ನ ದಿವ್ಯ ಸಂಹಾರ ಮೂರ್ತಿಯ ದರ್ಶನವನ್ನು ಮಾಡು. ಆಹಾ, ಎಂತಹ ಭಯಾನಕ ರೂಪವಿದು! ಮಾನವ ಶಿಕ್ಷುಗಳಿಂದ ನೋಡಲಾರೆನು ಪ್ರಭು. ಏ ಲಕ್ಷ್ಮೀ ರಮಣ ವೈಕುಂಠವಾಸ, ಕ್ಷೀರಸಾಗರ ಶಯನ, ನಾರಾಯಣ ರಚಿಸೋ ಕಮಲಾಕ್ಷ, ಕೃಷ್ಣ ಕೃಷ್ಣ ಆದರಿಸೋ ಜಗದೀಶ, ಆದರಿಸೋ ಜಗದೀಶ, ನಿನ್ನ ಬೇಡುವೆ ಸ್ವೀಕರಿಸೋ ಮೊರೆಯ, ಆದರಿಸೋ ಜಗದೀಶ. ನಿನ್ನ ನಂಬಿ ಪೂಜಿಸುವ ಜನರ ಸಂಕಟ ಪರಿಹರಿಸೋ ದೇವಾ. ನಿನ್ನ ನಂಬಿ ಪೂಜಿಸುವ ಜನರ ಸಂಕಟ ಪರಿಹರಿಸೋ ದೇವಾ, ಆದರಿಸೋ ಜಗದೀಶ, ನಿನ್ನ ಬೇಡುವೆ ಸ್ವೀಕರಿಸೋ ಮೊರೆಯ, ಆದರಿಸೋ ಜಗದೀಶ. ಪಾಂಡವ ಕುಲಗಣ ಮಂಗಳರು ಕಾಣುವ ದಿವ್ಯ ಸ್ವರೂಪವಿದು. ಮಂಗಳಗರರು ಕಾಣುವ ದಿವ್ಯ ಸ್ವರೂಪವಿದು. ಭವಭಯ ಬಂದ ವಿಮೋಚನ ಪಾವನ ಚರಣಗಳಿಗೆ ಸ್ಥಿರವಾಗುವೆನ. ಭವಭಯ ಬಂದ ವಿಮೋಚನ ಪಾವನ ಶರಣಗಳಿಗೆ ಶಿರಬಾಗುವೆನ.
ಶರಣ ದುರಿತ ಕಲೋಷ ಹರಣ ಶರಣ ದುರಿತ ಕಲೋಷ ಹರಣ ಶಿರವ ನಿರುತ ಜಗದೊಡೆಯ ಕಂಡೆ ನಿನ್ನ ವಿಶ್ವರೂಪ ಕಂಡೆ ನಿನ್ನ ವಿಶ್ವರೂಪ ಆದರಿಸೋ ಜಗದೀಶ ನಿನ್ನ ಬೇಡುವೆ ಸ್ವೀಕರಿಸೋ ಮೊರೆಯ ಆದರಿಸೋ ಜಗದೀಶ. ಪರಮಾತ್ಮ, ಮಾನವ ಕಣ್ಣುಗಳಿಂದ ನಿನ್ನನ್ನು ನೋಡಲಾರೆನು ಪ್ರಭು. ನಿನ್ನ ಸೌಮ್ಯ ರೂಪವನ್ನು ಧಾರಣೆ ಮಾಡು. ಭಕ್ತರ ಪರಾಧೀನ ನಿನ್ನ ಸೌಮ್ಯ ರೂಪವನ್ನು ಧಾರಣೆ ಮಾಡು ಕೃಷ್ಣ. ಭಯವನ್ನು ಬಿಡು ಪ್ರಾಣಸಕ. ಶಂಕುಚಕ್ರ ಗದಾ ಶೋಭಿತನಾದ ನನ್ನ ದಿವ್ಯ ಮೂರ್ತಿಯ ದರ್ಶನವನ್ನು ಮಾಡು. ಸಾಗರ ಮಧ್ಯ ಪ್ರಶಾಂತ ಗಂಭೀರ ಜಲರಾಶಿಯಲ್ಲಿ ನಿನ್ನ ನೌಕೆಯು ಹೊತಭ್ರಷ್ಟನಾಗದಂತೆ ನಾನು ಕರುಣಾಧಾರನಾಗಿ ನಿಂತಿರುವೆನು. ಅರ್ಜುನ, ತೆಗೆದುಕೋ ಈ ಗಾಂಡೀವವನ್ನು. ಬಿಡು 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 ಬಿಡು. ಯುದ್ಧಕ್ಕೆ ಸಿದ್ಧನಾಗು. ಆಜ್ಞೆ ಬಾಳವ. ಇಗೋ ಗಾಂಡೀವವನ್ನು ಧರಿಸುವನು, ಯುದ್ಧಕ್ಕೆ ಸಿದ್ಧನಾಗುವೆನು.